ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳ ಬೇಡಿಕೆಯ ಅನ್ವಯ ನಾನು ಪ್ರಥಮ PUC ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್, ಯಾಕಂದರೆ ನಮಗೆಲ್ಲ ಸಾಕಷ್ಟು ದ್ವಿತೀಯ PUC ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಬಹಳಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳು ಲಭ್ಯ ಇದ್ದು, ಆದರೆ ಪ್ರಥಮ PUCಗೆ ಸಂಬಂಧಪಟ್ಟ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾ ಇವೆ. ಹೀಗಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು, ಸರ್ಕಾರದಿಂದ ಅಥವಾ KSEB ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಕರಿತಾ ಇದ್ದೀವಿ, ಅದರಲ್ಲಿ ಬಂದಿರತಕ್ಕಂಥ ಯಾವುದಾದ್ರೂ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಮಗೆ ಲಭ್ಯ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ತಾ ಇದ್ದರು. ಸೊ ಆ ಕಾರಣಕ್ಕಾಗಿ ಇವತ್ತು ಅದು ಲಭ್ಯ ಆಗಿದೆ ವಿದ್ಯಾರ್ಥಿಗಳೇ. ಸೊ ಅದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಪ್ರಥಮ PUCಯ ಮಾಡೆಲ್ ಪ್ರಶ್ನೆ ಪತ್ರಿಕೆ ಇದು ನಾ ಹೇಳಿದ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರೇ ತಯಾರು ಮಾಡಿರ್ತಕ್ಕಂಥದ್ದು. ಇದರ ಬ್ಲೂ ಪ್ರಿಂಟನ್ನು ಸಹಿತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಬ್ಲೂ ಪ್ರಿಂಟ್ ಜೊತೆಗೆ ನಿಮಗೆ ಮಾರ್ಕ್ಸ್ಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಈಸಿ ಎಷ್ಟಿರ್ತವೆ ಮತ್ತು ಡಿಫಿಕಲ್ಟ್ ಎಷ್ಟಿರ್ತವೆ, ಅವರೇಜ್ ಎಷ್ಟಿರ್ತವೆ ಅನ್ನೋದ್ರ ಬಗ್ಗೆ ಸಹಿತ ಈ ವಿಡಿಯೋದಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಡುತ್ತಾ ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಪತ್ರಿಕೆ ಮೊದಲಿಗೆ 1 ಅಂಕದ 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರ ಸಹಿತ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊದಲಿಗೆ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 1 ಅಂಕದ 10 ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೊದಲು ನೋಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಪ್ಪದೆ ಕೊಡ್ತಾ ಹೋಗ್ತಾ ಇದ್ದೇನೆ. ಇಲ್ಲಿಗೆ 10 ಪ್ರಶ್ನೆಗಳು ಮುಕ್ತಾಯ ಆದವು ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆಯಾಗಿ ನಿಮಗೆ ಆರ್ಟಿಕಲ್ ಅಂತ ಕೇಳ್ತೇವೆ. ಒನ್ಸ್ ಅಪಾನ್ ಅ ಟೈಮ್ ಅಂತ ಹೇಳ್ತಾರೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಕೇಳಿರ್ತಾರೆ. ಆರ್ಟಿಕಲ್ಸನ್ನು ನೀವು ಸರಿಯಾಗಿ ಬಳಸ್ಕೋಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಒಂದು ಉತ್ತರವನ್ನು ನೋಡೇ ಬಿಡೋಣ. ಈಗ 11ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಒನ್ಸ್ ಅಪಾನ್ ಅ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ದ ಮ್ಯಾನ್ ಹೆಲ್ಪ್ಡ್ ಹೀಸ್ ಫ್ರೆಂಡ್ ಡ್ಯೂರಿಂಗ್ ಟೊರೆನ್ಷಿಯಲ್ ರೇನ್ಸ್. ಇಲ್ಲಿ ಮೊದಲನೇದಾಗಿ ಆ್ಯನ್ ಬರಬೇಕು, ಎರಡನೇದಾಗಿ ದ ಬರಬೇಕಂತಕ್ಕಂಥ ವಿಚಾರ ನಿಮಗೆ ಗೊತ್ತಿರಲಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೇಳ್ತಾರೆ. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಆಟ್ 9 AM. ಶಿ ಪಾರ್ಕ್ಸ್ ಹರ್ ಸ್ಕೂಟರ್ ಅಂಡರ್ ಅ ಟ್ರೀ. ಶಿ ವಾಕ್ಸ್ ಇಂಟು ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ ಅಂಥೇಳಿ ಮೊದಲನೇದಾಗಿ ಆ್ಯಟ್, ಎರಡನೇದಾಗಿ ಅಂಡರ್, ಮೂರನೇದಾಗಿ ಇಂಟು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಅಥವಾ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ, ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ದ ಕಾಲಮ್ A ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ B ಅಂತ ಹೇಳಲಾಗಿದೆ. ಇಲ್ಲಿ ಇದಕ್ಕೆ 5 ಅಂಕಗಳನ್ನು ಕೊಡಲಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 13ನೇ ಪ್ರಶ್ನೆ ಇದಾಗಿರುತ್ತೆ. ಇದರ ಉತ್ತರಗಳನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಾವು ಕೋರ್ಸ್ ಬುಕ್ನಿಂದ ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಶ್ನೆಗಳು ಇಲ್ಲಿ ಇರ್ತವೆ. 2 ಅಂಕದ ಅಥವಾ 2 ಅಂಕದ 3 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಅಥವಾ 6 ಅಂಕಗಳನ್ನು ಕೇಳಲಾಗಿರುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿರ್ತಾರೆ. ನೀವು ಬಿಡಿಸುವಾಗ 3 ಪ್ರಶ್ನೆಗಳನ್ನ ಮಾತ್ರ ಬಿಡಿಸ್ತಕ್ಕದ್ದು. ಆಮೇಲೆ ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಹೇಳಲಾಗಿದೆ. ಇಲ್ಲಿ ನಿಮಗೆ 3 ಅಂಕದ 4 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಕೊಡುವಾಗ ಅವರು ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳನ್ನು ನೀವು ಬಿಡಿಸಬೇಕು. ಇದರಲ್ಲಿ 3 ಪೋಯಮ್ಗಳ ಸಮರಿಯನ್ನು ಕೇಳಲಾಗುತ್ತೆ. ಮೊದಲನೇದಾಗಿ ಇಫ್ ಐ ವಾಸ್ ಅ ಟ್ರೀ ಆ್ಯನ್ ಓಲ್ಡ್ ವುಮನ್ ದ ಜೆಂಟಲ್ ಆಮೇಲೆ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್. ಈ 3 ಪೋಯಮ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿರ್ತಕ್ಕಂತಹ 4 ಅಂಕದ ಪ್ರಶ್ನೆ, 4 ಅಂಕದ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ಒಂದು ಪೋಯಮ್ನ ಮೇಲೆ ಕೇಳುತ್ತಾರೆ, ಅದು ಮನಿ ಮ್ಯಾಡ್ನೆಸ್. ಸೊ ಇನ್ನು ಉಳಿದ ಪ್ರಶ್ನೆಗಳು ಪ್ರೋಸ್ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಮೇನ್ ಕ್ವಶನ್ ನಂಬರ್ 5ರಲ್ಲಿ 30ನೇ ಪ್ರಶ್ನೆಯಾಗಿ ನಿಮಗೆ ಪ್ಯಾಸೇಜನ್ನು ಕೇಳ್ತಾರೆ. ಈ ಪ್ಯಾಸೇಜ್ಗೆ 9 ಅಂಕಗಳನ್ನು ನೀಡಲಾಗಿರುತ್ತೆ ವಿದ್ಯಾರ್ಥಿಗಳೇ.
ಪ್ಯಾಸೇಜನ್ನು ಓದಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ 9 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಇನ್ನು ಬಂದುಬಿಟ್ಟು 31ನೇ ಪ್ರಶ್ನೆ ಬಂದುಬಿಟ್ಟು ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕಾಗತ್ತೆ ಅಂತಂದರೆ ಇಲ್ಲಿ ಅಗ್ರೀಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬಂದಾಗ ನಮಗೆ ತಲೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಡೂ, ಡಸ್ ಮತ್ತು ಹ್ಯಾವ್, ಹ್ಯಾಸ್ ಮತ್ತು ಈಸ್, ಆಮ್, ಆರ್ ಈ ಒಂದು 3 ವಿಚಾರಗಳು ಬರಬೇಕಾಗತ್ತೆ. ಸೊ ಇಲ್ಲಿ ಒಂದನೇದಾಗಿ ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾಸ್ ಅ ನಂಬರ್. ಯಾಕೆ ಹ್ಯಾಸ್ ಬರುತ್ತೆ ಅಂತಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಸಿಂಗ್ಯುಲರ್. ಸೊ ಟ್ರಾವೆಲರ್ಸ್ ಯೂಸ್ವಲಿ ಡೋಂಟ್ ಚೆಕ್ ದ ನಂಬರ್ ಆನ್ ದೇರ್ ಓನ್. Each of them asks the bus conductor for guidance. Apart from this, a number of questions are asked. ಇಲ್ಲಿ ಕ್ವಶನ್ಸ್ ಭಾಳಷ್ಟು ಇರೋದ್ರಿಂದ ಇಲ್ಲಿ ಆರ್ ಬರುತ್ತೆ. Then they ask the driver to. Neither the conductor nor the driver is irritated by these questions. ಅದೇ ರೀತಿಯಾಗಿ ನಿಮಗೆ ವರ್ಬ್ ಕೇಳ್ತಾರೆ, ಇದು ಆರ್ ಪ್ರಶ್ನೆ ಆಗಿರುತ್ತೆ. ಇದು V2 ಫಾರ್ಮನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಟೆನ್ಸ್ ಫಾರ್ಮ್ ಅಂದರೆ V2 ಫಾರ್ಮನ್ನು ಬಳಸಬೇಕಾಗತ್ತೆ. ಕ್ಯಾಪ್ಟನ್ ಆ್ಯಂಟೋನಿ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ರಿಚ್ ಸ್ಲೇವ್ ಹೋಲ್ಡರ್. He owned only 30 slaves and 2 or 3 farms. His farms and slaves B ಅಂತ ಹೇಳಲಾಗಿದೆ. His farms and slaves are ಅಲ್ಲಿ ವರ್ ಬರಬೇಕಾಗತ್ತೆ. WERE were under the care of an overseer. Mr. Plummer was the overseer. He was always armed with a cowskin and cudgel. ಇಲ್ಲಿ ರೀಅರೇಂಜ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಬರುತ್ತೆ. ಸೆಗ್ಮೆಂಟ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ದ ಸೆಂಟೆನ್ಸ್ ಅಂತ ಬರುತ್ತೆ. ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ ಅಂತ ಹೇಳಲಾಗಿದೆ. ಇಲ್ಲಿ ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಅಂತ ಆಗಬೇಕಾಗಿತ್ತು. ಅದು ಈ ರೀತಿ ಕರೆಕ್ಷನ್ಸ್ ಇರ್ತವೆ, ಅದನ್ನು ಸರಿಪಡ್ಕೋಬೇಕಾದಂಥ ಕೆಲಸ ನಮ್ಮದು ವಿದ್ಯಾರ್ಥಿಗಳೇ. ಆಮೇಲೆ ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಡೆಲಿಕೇಟ್ ಸ್ಕಿನ್ ಬೈ ದ ಹೈಲ್ಸ್ಟೋಮ್ ಅಂತ ಹೇಳಿದ್ದಾರೆ. ಇಲ್ಲಿ ದ ಎಲಿಫೆಂಟ್ ಪ್ರೊಟೆಕ್ಟೆಡ್ ಹೀಸ್ ಡೆಲಿಕೇಟ್ ಸ್ಕಿನ್ ಬೈ ಹೈಲ್ಸ್ಟೋಮ್ ಅಂತ ಆಗಬೇಕು. ವೇರ್ ಆರ್ ದ ಬಾಯ್ಸ್ ಅಂತ ಆಗಬೇಕಾಗಿತ್ತು. ಅದೇ ರೀತಿಯಾಗಿ ಅನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಲಾಗಿದೆ. ಅನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಯೂಸ್ ಮಾಡಿದರೆ ಸರಿ, ಮೋಸ್ಟ್ನ ತೆಗೆದು ಹಾಕಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ಡೂ ಫಾರ್ಮ್ ಆಫ್ ದಿ ಕ್ವಶನ್ ಮಾಡಬೇಕಾಗತ್ತೆ. ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್. ಇಲ್ಲಿ ಡಿಡ್ ಮೇಘಾ ಆಲ್ವೇಸ್ ಲವ್ ಬುಕ್ಸ್ ಅಂತ ಬರಬೇಕಾಗತ್ತೆ. ದೇರ್ ವೇರ್ 5 ಮೆಂಬರ್ಸ್ ಇನ್ ದ ಕಮಿಷನ್. ಇಲ್ಲಿ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದ ಕಮಿಷನ್. ರವಿ ವಾಸ್ ಅ ಕಾರ್ಪೆಂಟರ್, ವಾಸಂಟ್ ಹಿ. ಶಾಲಿನಿ ಆ್ಯಂಡ್ ಶಶಿ ಆರಂಟ್ ಕಮಿಂಗ್ ರೆಗ್ಯುಲರ್ಲಿ. ಆರಂಟ್ ದೇ, ಸೊ ಆರ್ ದೇ ಬರಬೇಕು. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದು ಗೌರ್ಮೆಂಟ್ನವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಲೆಟರ್ನ ಸಹಿತ ಕೇಳಲಾಗಿರುತ್ತೆ. ಆಮೇಲೆ ಈ ರೀತಿಯಾಗಿ ಒಂದು ABC 3 ಪ್ರಶ್ನೆಗಳನ್ನು ಕೊಡಲಾಗಿರುತ್ತೆ. ಈಗ ನಾವು ಬ್ಲೂ ಪ್ರಿಂಟ್ ಕಡೆಗೆ ಕಣ್ಣನ್ನು ಹಾಯಿಸೋಣ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬ್ಲೂ ಪ್ರಿಂಟನ್ನು ನೀಡಲಾಗಿದೆ. ಈ ಬ್ಲೂ ಪ್ರಿಂಟನ್ನು ನೋಡ್ಕೊಳ್ತಾ ಸಾಗಿ. ಇದು ಫಸ್ಟ್ ಇಯರ್ ಇಂಗ್ಲೀಷ್ ಅಕಾಡೆಮಿಕ್ ಇಯರ್ 2024 and 25 ಅಂದರೆ ಹೋದ ವರ್ಷದಿದ್ದು. ಸಬ್ಜೆಕ್ಟ್ ಕೋಡ್ 2 ಇದೆ. ಫ್ರಮ್ ಕೋರ್ಸ್ ಬುಕ್ನಿಂದ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂಥೇಳಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಮತ್ತು ಇಲ್ಲಿ ಲೆಕ್ಚರರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 1 ಅಂಕದ ಪ್ರಶ್ನೆಗಳು, ಸುಮಾರು 9 ಪ್ರಶ್ನೆಗಳು ನಾವು ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಕರೀತೇವೆ. ಅಥವಾ ಭಾಳ ಈಸಿಯಾಗಿರ್ತಕ್ಕಂಥ 9 ಪ್ರಶ್ನೆಗಳನ್ನ ಒಂದೇ ಒಂದು ಭಾಳ ಸ್ಟಪ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ 1 ಅಂಕದ ಮೇಲೆ. ಅದೇ ರೀತಿ 2 ಅಂಕದ ಮೇಲೆ ಪ್ರಶ್ನೆಗಳನ್ನ ಅವರೇಜ್ ಮತ್ತು ಈಸಿ ಕೇಳಲಾಗುತ್ತೆ. ಹಾಗೆ 3 ಅಂಕದ ಮೇಲೆ ಏನು ಮಾಡಲಾಗುತ್ತೆ ಅಂದರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 4 ಅಂಕಗಳಲ್ಲಿ 3 ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತು 4 ಅಂಕದ 2 ಭಾಳಷ್ಟು ಕಷ್ಟದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ನೀವು ಗ್ರಾಮರ್ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡ್ಕೋಬೋದು ವಿದ್ಯಾರ್ಥಿಗಳೇ. ಫ್ರಮ್ ವರ್ಕ್ ಬುಕ್ ಲ್ಯಾಂಗ್ವೇಜ್ ಬುಕ್ನಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವುದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಸೊ ಈಗ ಇದರ ಒಂದು
ಲಿಂಕನ್ನು ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಈ ಒಂದು ಬ್ಲೂ ಪ್ರಿಂಟ್ನ ಒಂದು ಲಿಂಕನ್ನು ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಈ ವಿಡಿಯೋದ ಏನು ಕಮೆಂಟ್ ಬಾಕ್ಸ್ ಇರುತ್ತೆ ಆ ಬಾಕ್ಸಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ. ಧನ್ಯವಾದಗಳು.